ಯಸೋದಿ ಹೋಯ್ತೀನಿ ಕಣ ಊರಿಗೆ. ಅಯ್ಯೋ ಅದಕ್ಕಂಗೆ ಹೋಯ್ತೀನಿ ಅಂದ್ಯಾಕ ಇರು ಹೋಗುವೆ. ಅಯ್ಯೋ ಎಷ್ಟು ದಿವಸ ಅಂತ ಇರೋಕ್ಕಾಗದವ. ಹಾಲೇ ನೆನೆಸ್ಕೊಂಡೀನಿ. ಅಯ್ಯೋ ಏನು ಚಿನ್ನು ಫೋನ್ ಮಾಡಿ ಬಮ್ಮ 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 ಅಂತದೆ. ಸಾಂಗ್ದವ್ರ ಕಾಟ ಬೇರೆ. ಆಮೇಲೆ ಅಂದ್ಬಿಟ್ಟು ಇರೋಕ್ಕಿಲ್ಲ ಅವಳು. ಅಯ್ಯೋ ಅಮ್ಮ ಅಮ್ಮ ಅನ್ಕೊಂಡು ಈಗಲೂ ಸಣ್ಣ ಮಗಿನಂಗೆ ಆಡ್ತದೆ ಕಣೆ ಯಸೋದಿ. ಏನು ಮಾಡಿ ಒಬ್ಬ ಮಗಳು ಅಂತ ಭಾಳ ಪ್ರೀತಿಯಿಂದ ಮುದ್ದಾಗಿ ಸಾಕ್ಬಿಟ್ಟಿನಿ. ಅದಕ್ಕೆ ಆಡ್ತದೆ ಕಣೆ ಯಸೋದಿ. ಅಯ್ಯೋ ನಮ್ಮ ಮಕ್ಕಳು ಅಂದಮೇಲೆ ನಮ್ಮನ್ನ ಆಸೆ ಮಾಡ್ದಾನೆ ಇನ್ಯಾರನ್ನ ಆಸೆ ಮಾಡೋದು ಸುಮ್ಕಿರ್ಕಂಬ್ಲಕ್ಕ. ಅಯ್ಯೋ ನನ್ನ ಮಗಳಿಗೆ ನಾನು ಕಂಡ್ರೆ ಒಸಿ ಇಷ್ಟ ಅಲ್ಲ ಕಣವ. ಅಯ್ಯೋ ಅಮ್ಮ 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 ಅಂತ ಇನ್ನು ಗುಟ್ಲೆ ಸುತ್ತುತ್ತದೆ ಮುಗಿನಂಗೆ. ಅಯ್ಯೋ ಫೋನ್ ಮಾಡ್ಬಿಟ್ಟು ಬಮ್ಮ ಬಮ್ಮ ಅಂತದೆ. ಒಸಿ ಆಸೆ ಮಾಡಕ್ಕಿಲ್ಲ ಕಣವ. ಇರು ಹೋಗುವಂತೆ. ನನಗೂ ಬೇಜಾರಾಯ್ತದೆ ಇರಕ್ಕ. ಇನ್ಯಾರಿದ್ದರು ಕಮ್ಲಕ್ಕ ನೋಡು. ನೀನೇ ನನ್ನ ನಂಟ್ರಿದ್ದಂಗೆ. ಪಾಪ ನೀನು ಎಷ್ಟೊಂದು ಒಳ್ಳೆಯವಳು. ನಿಜಕ್ಕೂ ನಿನ್ನ ಅರ್ಥ ಮಾಡ್ಕೊಳಕ್ಕಿಲ್ಲ ಕನಕ. ನಮ್ಮ ಅವ್ವ ನಮ್ಮ ಅತ್ತಿಗೆ ಎಲ್ಲರೂ ಒಂಥರ ಮಾತಾಡ್ತಿರು ನಿನ್ನ ಬಗ್ಗೆ. ನಾನು ಇರ್ಬೋದೇನೋ ಅಂತಿದ್ದೆ. ನಿಜಕ್ಕೂ ನೀನು ಭಾಳ ಒಳ್ಳೆಯವಳು ಕನಕ. ಅಯ್ಯೋ ಅವ ಯಾರು ಏನಾರು ಮಾತಾಡ್ಕೊಳ್ಳಿ, ನಾನು ನಿಜಕ್ಕೂ ಯಸೋದಿ ನಾನು ಒಬ್ರಿಗೂ ನಾನು ಕೇಳಿ ಬಯಸ್ತೋಳು ಅಲ್ಲೇ ಅಲ್ಲ ಕಣವ. ನಿಜ ಹೇಳ್ತೀನಿ. ಜನಗಳು ಕಣ್ಗದು ಹೆಂಗೆ ಕಂಡನ ನಾನು ಕಾಣೆ ಕಣವ. ಅಯ್ಯೋ ನಮ್ಮೂರಲ್ಲಿ ನಮ್ಮ ಅಕ್ಕ ಒಸಿ ಹೇಳ ನನ್ನ ಬಗ್ಗೆ ಒಸಿ ಹೋಗ್ಲಕ್ಕಿಲ್ಲ ನಮ್ಮ ಅಕ್ಕ. ಅಯ್ಯೋ ನನ್ನ ತಂಗೆ ಇಂಥ ತಂಗೆ ಪುಡಿಯೋಕೆ ನಾನು ಪುಣ್ಯ ಮಾಡಿದೆ ಅಂತ ಅವ್ರಿವ್ರು ಬರ್ತಾರಲ್ಲ ಮನೆ ಪಕ್ಕದವರೆಲ್ಲವ. ನಮ್ಮ ಅಕ್ಕಂತಾಗೆ ಭಾಳ ಜನ ಬರ್ತಾರೆ. ನಮ್ಮ ಅಕ್ಕ ಬಟ್ಟೆ ಹೊಲಿತಾಳಲ್ಲ, ಫ್ಯಾಕ್ಟ್ರಿಗೆ ಓಡ್ ಬಂದು ಬಟ್ಟೆ ಹೊಲಿತಾಳಲ್ಲ, ಆಗ ಬರ್ತಾರಲ್ಲ ಎಲ್ಲರೂ ಕೊಟ್ಟು ನಮ್ಮ ಅಕ್ಕ ಹೊಸಿಕೊಂಡಾಡಕ್ಕಿಲ್ಲ. ಹಂಗೆ ನಮ್ಮ ಅಕ್ಕನೂ ಅಷ್ಟು ಇಷ್ಟಪಡ್ತಾಳೆ, ನಮ್ಮ ಚಿನ್ನೂ ಇಷ್ಟಪಡ್ತಾಳೆ. ಏನೋ ಈಗ ಒಬ್ಬೊಬ್ರಿಗೆ ನಮ್ಮ ಕಂಡ್ರೆ ಆಯ್ಕಿಲ್ಲ ಅವ. ಅಯ್ಯೋ ನಿಮ್ಮ ಹೊತ್ತಿಗೆಗಂತೂ ನಾನು ಕಂಡ್ರೆ ಆಯ್ಕಿಲ್ಲ. ಅದು ಚೆನ್ನಾಗಿರ್ಲು ಅನ್ಕೊಟ್ಟೆ. ಎಲ್ಲೋದ್ರು ಕಾಮ್ಲಿ ಕಾಮ್ಲಿ ಅನ್ನೋಳು. ಈಗ ಲೆವೆಲ್ಲ ಚೇಂಜ್ ಆಗದೆ. ಹೋಟ್ಲು ಮಡಿಕೊಂಡವಳೆ. ದುಡ್ಡು ಕಾಸು ಬೇಕಾದಂಗೆ ಸಂಪಾದನೆ ಮಾಡ್ತಾವಳೆ. ಅವಳಿಗೆ ಯಾರು ಬೇಕವ? ಅಯ್ಯಪ್ಪ ಅವಳಿಗೆ ಯಾರು ಬೇಕು ಯಾರು ಬೇಡ. ನಿಮ್ಮ ಅಣ್ಣ ಎಷ್ಟೊತ್ತಿನಾರು ಕೊಚ್ಕೊಂಡಾಗೆ ಇರ್ತಾನೆ. ಅಯ್ಯೋ ಅಯ್ಯೋ ಅವನು ಏನು ಸೀಮ್ಗಿಲ್ದೆ ಎಡ್ತಿ ಕಟ್ಕೊಂಡಿವ್ನಿ ಅಂತ. ಅಯ್ಯೋ ತಾಯಿ ಹಿಂಗೆ ಅಂತಾಳಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ಗಿಂತಲೂ ಹೆಂಗ್ಸವ ಅವಳು. ಅಯ್ಯೋ ಸರಿ ಕನಾಕು. ನಿನ್ಗಿಂತ ಹೆಂಗ್ಸ ನಿಜಕ್ಕೂ. ನಿನ್ಗಿಂತ ಅಂತ ಚಂದವಾಗಿದ್ದಾಳವ ನಿಮ್ಮ ಅದಕ್ಕೆ. ಅವಳಿಗೆ ಗ್ಯಾಡ್ರದಿ ಮೀನು ಗಂಡ ಹಾಕೊಂಡು ಕುಂತವಳೆ. ಯಾರು ತರದಂಗೆ ಬಿದ್ದಿದ್ಲ ಅಂತ ಕಣ್ ಹೇಳು. ಇನ್ನೇನಕ್ಕ ಏನು ಹೇಳ್ತಾಳ ರವ್ವ. ಅದೇನು ದನ ಕಾಯ್ಕೊಂಬಿದ್ದಿದ್ಲ ಮಗಳು. ಅದೇನ ಕಣೆ ನನ್ನ ಮಗಳನ್ನ ಹಂಗೆ ಇಲ್ಲಿ ಬೆಣ್ಣೆ ಮಳಿಕೊಂಡು ಸಾಕ್ತಂಗೆ ಸಾಕಿವ್ನಿ. ಹಂಗೆ ಸಾಕಿವ್ನಿ ಹಿಂಗೆ ಸಾಕಿವ್ನಿ ಅಂತ ಅಂಕ ಬಿಂಕ ಆಡ್ತಾಳೆ ಕನಕ. ಏನು ಸಾಕಿದಳು? 12 ವರ್ಷಕ್ಕೆ ನೀರು ಹಾಕೊಂಬಿಟ್ಲು. ನೀರು ಹಾಕೊಂಡು 2 ತಿಂಗ್ಳಿಗೆ ಮದುವೆ ಮಾಡ್ಬಿಟ್ಟೆ ಅಂತ ಅಂತವಳೆ. ಅಯ್ಯಯ್ಯೋ ಮಾಡು ಬಂಗ್ವ ಅಲ್ಲಕ್ಕಂತ ಯಾರು 12 ವರ್ಷಕ್ಕಾಗಿದ್ಲು. ಅದೇ ಎಲ್ಲಿ ಅಮ್ಮೆ ಕಾಯ್ಕೊಂಬಿದ್ದಿದ್ಲು ನಿಮ್ಮ ಅದಕ್ಕೆ. ಆಗೇನು 12 ವರ್ಷಕ್ಕೆ ದೊಡ್ಡದಾಗ್ಬಿಡಕ್ಕೆ ಏನು ಉಣ್ಣಕ್ಕೆ ತಿನ್ನಕ್ಕೆ ಹಂಗೆ ಬೇಕಾದಂಗೆ ತುಪ್ಪ ಬೆಣ್ಣೆ ಇತ್ತ ಅವ್ರ ಮನೆ. ತಿನ್ನಕ್ಕೂ ಗೊತ್ತಿತ್ತಿಲ್ಲ. ಅದೇನೋ ಅವ್ರ ಒಯ್ಯ ಕೆಂಪಕ್ಕ ಅವ್ರ ಅಪ್ಪನ ಎಲ್ಲ ದೊಡ್ಡಪ್ಪ ಇರೋ ದುಡ್ಡು ಕೊಟ್ಟನಂತಲ್ಲ ಅವ್ರ ಅಪ್ಪನಿಗೆ. ಆಮೇಲೆ ಅಲ್ವ ಇವರು ಹೊಸಿಯ ಊಟಕ್ಕೆ ಒಂದು ವ್ಯವಸ್ಥೆ ಆಗಿದ್ದು. ನಾನು ಎಷ್ಟೋ ಸತಿ ಹೋಗಿಲ್ವ ಅವ್ರ ಮನೆಗೆ. ಮೊದಲು ಹಳೆ ಮನೆ ಇತ್ತಲ್ಲ, ಯಾವ್ದಕ್ಕೂ ಬೇಡವಾಗಿತ್ತು. ಒಂದು ಚೂರಾರು ಚೆನ್ನಾಗಿತ್ತ. ಕ್ವಾಣೆಯಲ್ಲಿ ನೋಡ್ಬೇಕಾಗಿತ್ತು ಹೆಂಗಿತ್ತು ಅಂತ. ಸರಿಯಾಗಿ ಒಲೆನೂ ಇತ್ತಿತ್ತಿಲ್ಲ ನೇವಾಗಿ. ಹಂಗಿದ್ದಳು. ಈಗ ಅಮ್ಮ ಬಂದ್ಬಿಟ್ರೆ ನಂದಷ್ಟು ಉದ್ದ ಅಂತ ಹರ್ಕೊತಾಳೆ ಕರವ. ಅಯ್ಯಪ್ಪ ದೇರಂಗೆ ಹರ್ಕೊಂಡವಳು. ನಿಮ್ಮದಕ್ಕೆ ಅಂತೂ ಮನ್ಸರು ಕುಟ್ಲೆ ಮಾತಾಡೋಕ್ಕಿಲ್ಲ. ಬರ್ತದೆ ಮನ್ಸನ್ಗೆ ದುರಂಕಾರ ಆ ಮಟ್ಟಿಗೆ ಬರಬಾರ್ದು ಕಣವ. ಮಾತಾಡೋಳ ಒಂಚೂರು ಮಾತಾಡೋಕ್ಕಿಲ್ಲ ಕಣೆ ಸೋದಿ. ನನಗೆ ಎಷ್ಟೋ ಸತಿ ನಾನೇ ಮಾತಾಡಿಸ್ಬಿಟ್ಟು ಬಕ್ಕ ಬಕ್ಕ ಅಂದರೂ ಬರೋಕ್ಕಿಲ್ಲ. ಅಯ್ಯೋ ಇಲ್ಲ ಕಣವ, ಅದು ಮಾಡಬೇಕು ಇದು ಮಾಡಬೇಕು, ಹೋಟ್ಲಿಗೆ ಹೋಗ್ಬೇಕು ಅಂದ್ಕೊಂಡು ಒಸಿ ಎಲ್ಲ ಕಣ್ಮಗ. ಅಯ್ಯೋ ಅಕ್ಕ ಮಾಡು ಬಂಗ್ವ. ಏನು ಸೀಮ್ಗಿಲ್ದು ಹೋಟ್ಲು ಮಾಡಿದಾಳ? ಯಾರು ಮಾಡಿಲ್ವಂಗಾರೆ? ಯಾರು ಹೋಟ್ಲನ್ನೇ ಮಡಗಿಲ್ವ? ಅಯ್ಯೋ ಬೇರೆ ಹೋಟ್ಲುಗಳು ಅವೇ ಕಣ್ಮಗ. ಏಕೆ ಅಲ್ಲಿ ಬಸ್ ಅಂತ ಒಂದಿಲ್ವ? ಎಲ್ಲಿದ್ರೂ ಯಾರು ಹೋಯ್ಕಿಲ್ಲ ಕಣ್ಮಗ. ಇಲ್ಲಿಗೆ ಬಂದು ತೊಡಿಕೋತಾರೆ ಅಲ್ಲವ. ಅದಕ್ಕೆ ದುರಂಕಾರ ಜಾಸ್ತಿ ಆಗ್ಬಿಟ್ಟದೆ. ಈಗೇನೋ ಮಂಗಳಾಚರಣೆನೋ ಮಾಡಿಸ್ಕೊಟ್ರಂತಲ್ವ, ಗೊತ್ತಾ ನಿನಗೆ? ಆಗಲೇ ಮಾಡಿಸಿದ್ದಿಲ್ವ? ಹಾಕೊಂಡು ಮೆರಿತಾ ನಿಂತ್ಕೊತಿದ್ಲು. ಹೂವ ತಾಯಿ ಬೇಕು ಅಂದರೆ ಮನ್ಸು ಮಾಡಿದ್ರೆ ಇವತ್ತೇ 60 ಗ್ರಾಮ್ ಬೇಕಾದ್ರೆ ಮಾಡಿಸ್ಕೊತೀನಿ. ನಾನು ಮಾಡಿಸ್ಕೊಳ್ಳೋ ಕೆಪಾಸಿಟಿ ಇಲ್ಲ ಇವಕ್ಕ. ಏನು ಹಿಂಗೆ ಏನೂ ಇಲ್ಲ ಇವಳ್ತಾವ ಅನ್ಕೋಬೇಡ ನಿನ್ನ ಮಗ. ಮನ್ಸು ಮಾಡಿದ್ರೆ ನಾನು ಇವತ್ತೇ ಬೇಕಾರೆ 60 ಗ್ರಾಮ್ ಮಂಗಳಾಚರಣೆ 5 ಎಳೆ ಮಂಗಳಾಚರಣೆ ಮಾಡಿಸ್ಕೊಬಿಡ್ತೀನಿ. ಏನಪ್ಪ ಅಂದರೆ ನಮಗೆ ತಿರ್ಕಾಟ ಆಡೋಕ್ಕೆ ಇಷ್ಟ ಇಲ್ಲ. ಏನು ಮಾಡೋಕ್ಕೆ? ಬೇಡ ಕಣ.
ನಾವು ಬಡಿಸ್ತಾನೆ ತಕ್ಕನಾಗಿ ಹೆಂಗಿರ್ಬೇಕು ಹಂಗಿರದ. ನಮ್ಮನೆ ಅಕ್ಕಪಕ್ಕದಲ್ಲಿ ಎಷ್ಟು ಕೇಳಿದ್ರು ಗೊತ್ತಾ ಹೊಸಿನಾಗ್ದಾರ ಹಸುದ ಅವರೆಲ್ಲ ಅವರೆಲ್ಲ. ನಮ್ಮನೆ ಗೊತ್ತಿಲ್ಲ ಅವಳೆ ಹೊಸಿನಾಗಿಕ್ಕಿಲ್ಲ. ಅಲಕನಕ ಕೆಂಪಕ್ಕ ಬಾಗಿಲ ಚೇಂಜ್ ಮಾಡಿಸ್ಕೊಂಡಿರದ ಹಿಂಗೆ ಚಂದವ ಹಿಂಗೆ ಅವಳು ಸರಿ ಮಂಗಳ ಚೇಂಜ್ ಮಾಡಿಸ್ಕೊಂಡಿರೋಳು. ಯಾರು ಮಾಡಿಸ್ಕೊಂಡಿಲ್ವ ಮೇಕೆ ಬಿಟ್ಟು ಅಂತಿರ್ತಾಳಲ್ಲ ಹಂಗೆ ಹಿಂಗೆ ಅನ್ಕೊಂಡು ಹೊಸಿ ಹಡ್ಕೊಂಡಾರ. ನಾಚ್ಕಾಕಿ ನಿಮ್ಮತ್ತಿಗೆ ಏನು ಸೀಮ್ಗಿಲ್ ಚೇಂಜ್ ಮಾಡಿಸ್ಕೊಂಡಿದ್ದಾಳೆ. ಯಾರು ಒಡವೆನೇ ಮಾಡಿಸ್ಕೊಂಡಿಲ್ವ. ಮ್ಯಾರಿತೀವಿ ಅಂದ್ಬಿಟ್ಟು ಅಷ್ಟ್ರ ಮಟ್ಗೂ ಏನೂ ಗಣ್ಣು ಎರ್ತಿವೆ. ಆಮೇಲೆ ನಿಮ್ಮ ಅಣ್ಣ ಏನು ಸಾಮಾನ್ಯದನಲ್ಲ ಕಣವ. ಒಂದು ಸತಿನ ಅರಯ್ಯ ಎರ್ತಿ ಬಿಟ್ಬಿಟ್ಟು ಎಲ್ಲೂ ಒಯ್ಕಿಲ್ಲ. ಕರ್ಕೊಂಡು ತಿರ್ಗೋದು. ಅದೇನೋ ಸೀರೆಗಳ ಬೇಕಾದಂಗೆ ಸೀರೆಗಳ ಚೆನ್ನಾಗಿರೋ ಸೀರೆಗಳನ್ನ ತಗೊಟ್ಬಿಟ್ಟನೇ ದಿವ್ಸಕ್ಕೆ ಒಂಥರ ಸೀರೆ ಉಟ್ಕೊತಾಳೆ. ಅವ್ವ ಕೆತ್ಕಕ್ಕದ ಅವಳನ್ನ ಮಾತಾಡ್ಸಕ್ಕದ. ಮೊದಲು ಕುಡ್ಕೊಂಡು ನಿಮ್ಮ ಅಣ್ಣ ಬಸ್ ಸ್ಟ್ಯಾಂಡು ಅಲ್ಲಿ ಇಲ್ಲಿ ಬಿತ್ಕೊಳ್ಳೋನು. ಒಂದು ಸತಿ ಚರಂಡಿಲಿ ಬಿತ್ಕೊಬಿಟ್ಟು ನಾನು ಓಡೋಗಿ ಯಾಕೋ ಬಿದ್ದವನೇ ಬಾ ಅಂದ್ಬಿಟ್ಟು ಇಬ್ಬರು ಯಾಕ ಬಂದು ಹಾಕಿರೋ ಜಗಲಿ ಮೇಕೆ ನಿಮ್ಮ ಅಣ್ಣನ. ಇವತ್ತು ಚೆಂದಾಗಿ ಬದುಕಿ ಬಾಳ್ತಾನಲ್ಲ ಮಗ. ಅದು ಹೆಂಗೆ ಬುದ್ಧಿ ಕಲ್ತ್ಕೊಬಿಡ್ತು ಸುಬ್ಬಣ್ಣ. ಅಯ್ಯೋ ಕಮಲಕ್ಕ ಹೆಂಗಾರ ಇರಲಿ ನಾನು ತಲೆ ಇಡ್ಸ್ಕೊಳಕ್ಕಿಲ್ಲ ಕಣ. ನಂಗೆ ಇಷ್ಟ ಇಲ್ಲ ಕನಕ ಅವರು. ನನಗಿಷ್ಟ ಇಲ್ಲ. ಭಾಳ ನೋವು ಕೊಟ್ಬಿಟ್ಟಾರೆ ಕಣ್ ಕಮಲಕ್ಕ ನನಗೆ. ಹೇಳ್ತೀಯ ನಮ್ಮ ಅವ್ವ ಯಾವ ಥರ ಮಾಡಿದ್ಲಕ್ಕ. ನಮ್ಮ ಅಣ್ಣ ತಿರುಗಿ ನೋಡಿದಾರಕ್ಕ. ಅಯ್ಯೋ ಪಾಪ ಸುಮ್ಕಿರು ಬೇಜಾರು ಮಾಡ್ಕೊಬೇಡ. ನಿಜಕ್ಕೂ ನನಗೆ ಮನ್ಸಿಗೆ ಭಾಳ ನೋವು ಆಯ್ತದೆ ಕಣವ ಪಾಪ. ಅಯ್ಯೋ ಅಕ್ಕ ಬಿಡು. ನಮ್ಮ ಮನೆ ಬರೋಕ್ಕೆ ನಮ್ಮ ಅವ್ವ ಸರಿ ಹೀಗಿದ್ರೆ ನನಗೆ ಈ ಪರಿಸ್ಥಿತಿ ಇಲ್ಲ ಕನಕ. ಎಲ್ರಿಗೂ ಹೇಳ್ಕೊಂಡು ಹೊಟ್ಟಗಳೇ ನಮ್ಮ ಅವ್ವ ಆ ಕಡೆಯಿಂದನೂ ಹಿಂಗೆ ರುದ್ರಾಶ್ರಮಕ್ಕೆ ಸೇರಿಸಿದ್ಲು ಅಂತ ಎಲ್ರಿಗೂ ಹೇಳ್ಬಿಟ್ಟು ಎಲ್ರ ಕೈಲೂ ಬಯಸ್ಕೋಬೇಕು. ಎಲ್ರ ಕೈಲೂ ಒಂದೊಂದು ಮಾತು ಕೇಳಬೇಕು. ನನಗೆ ಹಂಗಾಗ್ಬಿಡ್ತಕ್ಕ. ಅಯ್ಯೋ ಆಯಿತು ಸುಮ್ಕಿರ ಎಸೋದಿ. ನೀನು ಅಳ್ಬೇಡಕ್ಕನ ಎಸೋದಿ. ಯಾಕೆ ನಾನು ಇಲ್ವವ ನಾನು ಸತ್ತೋಗಿದ್ದಾನ. ನಾನು ಇರೋ ಗಂಟೆ ದಿನ ಕರೆದು ಬಾಡಿಸ್ತೀನಿ. ಇವತ್ತು ನನ್ನ ಇರು ಅಂದ್ಬಿಟ್ಟು ಇಷ್ಟು ಮಟ್ಟಿಗೆ ಇರ್ಸ್ಕೊತಿದ್ದೀನಿ ನೀನು. ನನಗೆ ಆಸೆ ಇರಕ್ಕಿಲ್ವವ. ನಾನು ನಮ್ಮ ಅಪ್ಪನ ತಿನ್ಕೊಂಡಿರೋಳು. ಇನ್ನೊಬ್ರು ಕಷ್ಟ ಇರು ಅಂತ ಅರ್ಥ ಮಾಡ್ಕೊತೀನಿ ಕನ್ಯಸದಿ. ಯಾರೂ ಇಲ್ಲ ಕನ್ಯಸೋದಕ್ಕ, ಯಾರೂ ಇಲ್ಲ ನನಗೆ. ನಮ್ಮ ಒತ್ತಿಗೆಯಿಂದ ಇಷ್ಟೆಲ್ಲ ಆಗಿದ್ದು ನಮ್ಮ ಅಣ್ಣಿಂದ ನಾನು ದೂರ ಮಾಡಿದ್ಲು ಕನಕ. ನಮ್ಮ ಅಣ್ಣ ಒಬ್ಬರ್ತಿದ್ನಕ. ಗೌರಿ ಹಬ್ಬ ಒಂದು 6 ಅನ್ನಂಗೆ ಬಂದು ಬಾವ ಕಳಿಸ್ಕೊಡಿ ಬಾವ ಅಂತ ನಿಂತ್ಕೊಂಡು ಹೇಳ್ಕೊಂಡು ಹೋಗೋನು ನಮ್ಮ ಅಣ್ಣಗನ್ನ. ಇವತ್ತು ನನ್ನ ದೂರ ಮಾಡಿಬಿಟ್ಲು. ನಮ್ಮ ಅಣ್ಣು ನನ್ನ ದೂರ ಮಾಡಿಬಿಟ್ಲು. ಅವಳು ಉದ್ಧಾರ ಅದಳ ಅವಳು. ನಮ್ಮ ಅವನಿಗೆ ಏನಾರ ಚಾಡಿ ಹೇಳ್ಕೊಟ್ಟು ಇವತ್ತು ಸೊಸೆನೇ ಸರಿ ಅಂತಾಳೆ. ನನ್ನ ಕಷ್ಟ ಎಷ್ಟಿರೋದು. ಅಯ್ಯೋ ಅಳ್ಬೇಡ ಸುಮ್ಕಿರು. ಅನ್ಬೋಸ್ತಾಳೆ ಮಳ್ಳಿ ಹಂಗೆ ಕಣವ. ನಿಮ್ಮ ಅದಕ್ಕೆ ಮಳ್ಳಿ ಹಂಗೆ ಅವಳು ಮಳ್ಳಾಟ ತಿಳಿದ್ಬಿಟ್ಟು ನಾನು ಒಯ್ಕಿಲ್ಲ ಅವ್ರ ಮನೆ ತಕ್ಕೆ. ಏನು ಮಾಡಿ ಕಮ್ಲಕ್ಕ, ನಾನು ಹಣೆ ಬರ್ಬೇಕು ಸರಿಲ್ಲ ಸುಮ್ಕಿರು. ಇವತ್ತು ಗಂಡು ಮಕ್ಕಳು ಸೊಸೆ ನನ್ನ ಬಿಟ್ಟು ಹೋಗ್ಲಿಲ್ಲ ಅಂದಿದ್ರೆ ಆಡ್ಕೊಳ್ಳೋರು ಮುನ್ಗಡೆ ಜಾರ್ ಬೀಳ್ದಂಗೆ ಆಗೋದು ಅನ್ಕತ್ತಾಳ ಅವಳು. ಅದಕ್ಕೆ ಮಗ ಸೊಸೆ ಹೋಗೋರೆ ಹಂಗೆ ಹಿಂಗೆ ಅಂತ ಅನ್ಕೊಳಕ್ಕಿಲ್ವ. ಇವತ್ತು ನಮ್ಮ ಊನ ಸದ್ರ ಕೊಟ್ಟವಳಲ್ಲ. ಅಯ್ಯೋ ಮಾತಾಡ್ತಾರೆ ಕಣ್ಮಗ. ನಾನು ಕುಟ್ಲೆ ಎಷ್ಟೋ ಸತಿ ಹೇಳವಳೆ. ಸೊಸೆನ ಹಚ್ಕಟ್ಟಾಗಿ ನೋಡ್ಕೊಳಕ್ಕಿಲ್ಲ ನಮ್ಮ ಹೆಸೋದಿ ಅನ್ಕೊಂಡು ನಾನು ಕುಟ್ಲೆ ಮಾತಾಡವಳೆ ಕಣ. ನನಗೆ ಹೇಳಕ್ಕಿಲ್ಲಕ್ಕಂತ ನನಗೆ ಯಾಕವ ನಮಗೆ ಇವತ್ತು ಅದಕ್ಕೆ ನಾನು ನಿಮ್ಮ ಮಧ್ಯದಲ್ಲಿ ತಂದಾಕ್ಬಿಟ್ಟು ನಾವು ತಮಾಷೆ ನೋಡೋದಲ್ಲ ತಾಯಿ. ನಾಳೆದಕ್ಕೆ ನೀವೇ ಸರಿ ಐತಿರಿ. ನಾವೇ ಹಾಕ್ಬಿಟ್ಟಂಗೆ ಆಗೋದು. ಇವತ್ತು ನಿಮ್ಮ ಮಧ್ಯಕ್ಕೆ ನಾವು ಮಾತಾಡ್ಬಿಟ್ಟು ನಾಳೆಗೆ ಹಾಕ್ಬಿಟ್ಟಂಗೆ ಆಯ್ತೀವಿ ನಾವು. ಅಯ್ಯೋ ಅಕ್ಕ ನಾನು ಸತ್ರುವೆ ಅವ್ರು ಸಹವಾಸ ಬೇಡ ನನಗೆ. ಬೇಕಾದ್ರೆ ನಿನ್ನಂತ ಕರಿತೀನಿ, ನಿನ್ನ ಕರೆದು ಬೌಳಿಸ್ತೀನಿ, ನಿನ್ನೆ ನಮ್ಮ ಮುದ್ಕೆ ಅಂತೀನಿ. ಬೇಕಾರೆ ನೀನು ಯಾರಕ್ಕೆ ಮುರ್ಕ ಬಾಬು ಕೇಳ್ತೀನಿ ಬಾಕ ನೀನು. ಯಾಕಕ್ಕ ರಕ್ತ ಸಂಬಂಧ ಬೇಕಕ್ಕ, ಜೊತೆಲೆ ಹುಟ್ಟಬೇಕಕ್ಕ. ನೀನು ನನ್ನ ಅಕ್ಕಗೆ ಬಾಗ ಕೈಕುವ ಆಯ್ಕಕ್ಕ ಆಗಕ್ಕಿಲ್ವಕ್ಕ. ಅಯ್ಯೋ ಅವ್ವ ಯಾಕಂಗಂದಿಯೇ ಬಾ ನೀನು ನಮ್ಮ ಮನೆಗೆ ನಾನು ಬಾವಣಿಸ್ತೀನಿ ಬಾ. ನೀನು ತಲೆಗೆಡ್ಸ್ಕೊಬೇಡ ಅವಳು ಹೇಳಿ ಬಾ ಅಚ್ಚುಕಟ್ಟಾಗಿ ನೀನು ಉಣ್ಕೊಂಡು ತಿನ್ಕೊಂಡು ನನ್ನ ಮನೇಲಿ ಇದ್ದಿ ಬಾ ಅಚ್ಚುಕಟ್ಟಾಗಿ. ಇನ್ನೇನವ ಅಯ್ಯೋ ಅಷ್ಟು ಅಂತೀರ ಅಷ್ಟೇ ಸಾಕು ಬಿಡಕ್ಕ. ನೀನು ಕರ್ದಿ ಬಾವಣಿಸ್ನಿಲ್ಲ ಅಂತಿದ್ದ ನಾನು ಬಿಡು ಮಗ. ನಾನು ಹೇಳ್ತೀನಿ ಕೇಳು, ನಿನ್ನ ಒಳ್ಳೇದು ಕೇಳ್ತಾನೆ. ಅವಳ ಆಟ ಹಚ್ಚಲದ ಮೇಲೆ ನೀನು ನಿನ್ನ ಸೊಸೆನು ಗಂಡು ಮಕ್ಕಳು ತಂದು ಮನೇಲಿ ಇರ್ಸ್ಕೊ. ಬರ್ಬೇಕಲ್ಲಕ್ಕ ಗುಡ್ಸೊಟ್ಟಿರು ಆಲೆ ಸುಮಾರು ದಿವಸ ಆಯ್ತು ಕನಕ. ನನ್ನ ಮಕ್ಕಳು ಹೋಗಿ ಇವರು ಹೋಗೋರು ನನ್ನ ಸೊಸೆರುವೆ ಜಗಳ ಮಾಡ್ಕೊ ಹೋದ್ರು ಕನಕ. ಬಂದಾರಕ್ಕ ಅವರು. ನಡಿ ನಾನು ಇಲ್ವಾ ಅವ್ರು ಅವ್ನಿಗೋರು ಅಪ್ಪರಿಗೆ ಹೇಳ್ಬಿಟ್ಟು ಹೇಳೋದು ಇದೇನು ಎಷ್ಟು ಇಸ್ಕೊಂಡಿರಿ ಹಿಂಗಾದ್ರೆ ಚಂದವಾ. ಇಲ್ಲಾಂದ್ರೆ ನನ್ನ ಮಗಳಿಗೆ ಮನೆ ಬರಿತೀನಿ ಅದನ್ನ ಬರ್ತೀನಿ ಇದನ್ನ ಬರಿತೀನಿ ಅಂತ ಎದುರಿಸು ಬರ್ತಾರ ಅವರೇ. ಓ ಸರಿ ಅಕ್ಕ. ಕಮಲಕ್ಕ ನನಗೊಂದು ಸಹಾಯ ಮಾಡು. ಏನವ ಏನು ಹೇಳು ಅಕ್ಕ. ಮತ್ತೆ ನಾನು ಬಂದರೆ ಸರಿ ಬರೀಕಿಲ್ಲ. ನೀನು ಸುಮ್ಮನೆ ಎಲ್ಲೋ ಹೋಗಂಗೆ ಹೋಗಿ
ಅವ್ರನ್ನ ಮಾತಾಡ್ಸ್ಕೊಂಡು ಹೇಳಕ್ಕ ಹಿಂಗೆ ಸುಮ್ಮನೆ ನಿನ್ಗೆ ಗೊತ್ತಲ್ಲ ಹೆಂಗೆ ಹೇಳ್ಬೇಕು ಅಂದ್ಬಿಟ್ಟು ಎಷ್ಟು ಇಸ್ಕಂಟ ಅಂತ ಇಸ್ಕೊಂಡಿರಿ ಅಂತ ಅವ್ರು ಅಪ್ಪನಿಗೊಂಚೂರು ಮಾತಾಡ್ಕೊ ಬಂದಿಯಾ ಸುಮ್ಮನೆ ಮಾತು ಬೆಳಿತವೆ ಅಂತ ಕಮಲಕ್ಕ. ಅಯ್ಯೋ ಸರಿ ಬಿಡವ ಅದಕ್ಕೆ ತಲೆಗೆಡ್ಸ್ಕೊಂಡಿ ನೀನು ಬಿಡು, ನಾನು ಹೋಗ್ಬಿಟ್ಟು ಮಾತಾಡ್ಕೊ ಬರ್ತೀನಿ. ನೀನು ಹೋದ್ರೆ ಸರಿ ಬರೋಕ್ಕಿಲ್ಲ ಮಗ, ನೀನು ಹೇಳಂಗೆ ನಾನು ಹೋಗ್ಬಿಟ್ಟು ಬರ್ತೀನಿ ಮಾತಾಡ್ಕೊಂಡು ಕತೆ ಹೇಳ್ಕೊಂಡು ನೀನು ಸೊಸೆಯರ್ಗೂ ಹೇಳ್ತೀನಿ ಅಂತ ಅತ್ತೆಯವ್ರಿಗೆ ಅತ್ತೆ ಕೊಟ್ಟು ಬಾಳಕ್ಕೆ ನೀವು ಯೋಗ್ಯತೆ ಇರ್ಬೇಕು ನಿಮಗೆ, ನೀವು ನ್ಯಾಯವಾಗಿರೋದು ಕಲೀರಿ ನೀವು ಅಂದ್ಬಿಟ್ಟು ನಾನು ಹೇಳ್ತೀನಿ, ಬುದ್ಧಿ ಹೇಳ್ತೀನಿ. ಹೋಗ್ಬಿಟ್ಟು ಬರ್ತೀನಿ, ಕೊಡವ ಇಲ್ಲ 1,000 ರೂಪಾಯಿ ಕಮಲಕ್ಕ. ದುಡ್ಡಕ್ಕೆ ಬಸ್ಸು ಪ್ರೀತಾನೆ. ಅಯ್ಯೋ ನೋಡಿ ಹಿಂಗೆ ನಾನು ಎಲ್ಲಾರೇ ಹೋದ್ರೆ ಬರೀ ಕೈಲಿ ಹೋಯ್ಕಿಲ್ಲ. ಒಂದು 2 ಚಿಪ್ ಬಾಳೆ ಅಂತ ತಗೋಬೇಡ್ದ. ಈಗ 3 ಜನ, ಈಗ ನಿನ್ನ ಬೀಗ್ತೀನಿ ಸೇರಿ 3 ಜನ ಅವ್ರೆ, 3 ಮಾರು ತಗೊಂಡೋಗ್ಬೇಡ್ದ. ಬರೀ ಕೈಲಿ ಹೋಗ್ಕದ ಒಯ್ಯವನೆ ಅವನಿಗೆ ಏನೋ ಅರೆ ಪಪ್ಸು ಅದು ಇದು ಅಂತ ಒಂದಿಷ್ಟು ತಿಂಡಿ ತೀರ್ಥ ತಗೊಂಡೋಗ್ಬೇಡ್ದ. ಹಂಗೆ ಬರೀ ಕೈಲಿ ನನಗೆ ಹೋಗಕ್ಕಾಗಿಲ್ಲ. ಎಲ್ಲರೂ ಇಲ್ಲಿಗೆ ಬರೀ ಕೈಲಿ ಬಂದಿರೋದು ನಾನು, ಕಾಸು ತಿತ್ತಿಲ್ವಲ್ಲ ಅದಕ್ಕೆ ಕೊಡು ತಗೊಂಡೋಗಿ ಕೊಟ್ಬಿಟ್ಟು ಹುಸಿಯ ಮಾತಾಡ್ಸ್ಕೊಂಡು ಕತೆ ಆಡ್ಸ್ಕೊಂಡು ಹೇಳ್ಬಿಟ್ಟು ಬರ್ತೀನಿ, ಕಳಿಸ್ಕೊಡಿ ಅಂತ ಕೇಳ್ತೀನಿ. ಸರಿಯಾ? ಸರಿ ಕನಕ ಆಯಿತು. ಅಯ್ಯೋ ನನ್ನ ಸ್ವಾಸ್ಥ್ಯರು ನನ್ನ ಗಂಡು ಮಕ್ಕಳು ಬಂದ್ಬಿಟ್ರು ಸಾಕು ಕನಕ, ಆಡ್ಕೊಳ್ಳೋರು ಮುಂದ್ಗಡೆ ಜಾರು ಬೀಳ್ದಂಗೆ ಆರು ಸಾಕು ನನಗೆ. ನೀನು ಯಾಕೆ ತಲೆಗೆ ಎಡ್ಸ್ಕೊಂಡು ನಿನ್ನ ಗಂಡು ಮಕ್ಕಳು ನಿನ್ನ ಸ್ವಾಸ್ಥ್ಯರು ಬಂದರು ಅಂತ ತಿಳ್ಕೊ. ನೀನು 1,000 ರೂಪಾಯಿ ಬಿಚ್ಚಕ್ಕೆ ಹಿಂಗೆ ಆಡ್ತಾ ಇದೀಯ ಸೋದಿ. ಅಯ್ಯೋ ಹಂಗಲ್ಲ ಕನಕ, ನೀನು ತಲೆಗೆಡ್ಸ್ಕೊಬಿಡ, ಕಾಸಿನ ಬಗ್ಗೆ ನೀನು ತಲೆಗೆಡ್ಸ್ಕೊಬಿಡಕ್ಕ. ಪಾಪ ಹಂಗ್ತಾನೆ ಬರೀ ಕೈಲಿ ಹೋಗೋದ ಕೊಟ್ಟನು ಒಟ್ಟಿಗೆ ನೀನು ಹೇಳಕ್ಕ ಯಸೋದಿ ಒಳ್ಳೆಯವಳು ಹಂಗೆಲ್ಲ ಇಲ್ಲ ಕಳಿಸ್ಕೊಡಿ ಅಂದ್ಬಿಟ್ಟು. ಈಗ ನಮ್ಮ ಮುತ್ತಿಗೆ ಆಡ್ಕೊತಾಳೆ ನೋಡು ಸೊಸೆರು ಬಾಳ್ಸಕ್ಕೆ ಹೇಗಿತ್ತೆ ಇಲ್ಲ ಅಂತ ಅದು ಅನ್ಸ್ಕೊಳಕ್ಕದಕ್ಕ. ಅಯ್ಯೋ ನಾನು ಅದನ್ನೆಲ್ವೋ ಹೇಳ್ತಿರೋದು, ನಾನು ಅದನ್ನೇ ಹೇಳ್ತಿರೋದು ಕಣೆ ಯಸೋದಿ. ಮೊದಲು ನೀನು ಸೊಸೆ ಗಂಡು ಮಕ್ಳು ತಂದು ಮನೇಲಿ ಇರ್ಸ್ಕೊಳತ್ ಕಲಿ. ಸರಿಯಾ? ಸರಿ ಕನಕ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.